ಮಾರ್ನಿಂಗ್ ಹಸ್ಬೆಂಡು. ಯಾಕೇನಾಯ್ತು? ಸರಿಗೆ ನಿದ್ದೆ ಮಾಡಲಿಲ್ವಾ? ನೀವು ಬಿಟ್ರೆ ತಾನೇ ರಾತ್ರಿ ಎಲ್ಲ ನಿದ್ದೆ ಮಾಡೋದು. ಅಯ್ಯೋ ಹಸ್ಬೆಂಡು, ಏನೇನೋ ಹೇಳ್ಬೇಡಿ, ಯಾರಾದರೂ ಕೇಳಿಸ್ಕೊಂಡ್ರೆ ತಪ್ಪು ತಿಳ್ಕೊತಾರೆ. ನಾನಂತ ತಪ್ಪೇನೂ ಮಾಡಿಲ್ಲಪ್ಪ ರೀ. ರಾತ್ರಿ ಎಲ್ಲ ಗೊರಕೆ ಹೊಡಿತಿದ್ರಲ್ಲ, ನೀವು ಹೆಂಗೆ ನಿದ್ದೆ ಬರುತ್ತೆ ಅಂತ ಹೇಳ್ತಾ ಇರೋದು. ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡಿ, ನಾ ಗೊರಕೆ ಹೊಡಿಯಲ್ಲ. ರೆಕಾರ್ಡ್ ಮಾಡಿ ತೋರಿಸ್ತೀನಿ ಅಂದ್ರು ಬೇಡ ಅಂತೀರಾ. ಇನ್ನೆಂಗೆ ಪ್ರೂವ್ ಮಾಡೋದು? ಮಾಡಿರೋ ತಪ್ಪು ಒಪ್ಕೊಳ್ಳೋಕ್ಕೂ ದೊಡ್ಡ ಗುಣ ಇರಬೇಕು. ಹೌದಾ? ಇಷ್ಟು ದಿನ ಜಾಜಿ ಅಕ್ಕನ ಜೊತೆ ಮಲ್ತಿದ್ದಲ್ವಾ, ಅವ್ರನ್ನೇ ಕರ್ದು ಕೇಳಿ ನಾ ಗೊರಕೆ ಹೊಡಿತೀನಾ ಇಲ್ವಾ ಅಂತ. ನಾನು ಯಾಕೆ ಯಾರನ್ನ ಕರ್ದು ಕೇಳಬೇಕು? ಇರೋ ಸತ್ಯ ಹೇಳ್ತಾ ಇದ್ದೀನಿ. ಹ್ಞೂ ಅನ್ಸಿದ್ರೆ ಒಪ್ಕೊಳ್ಳಿ, ಇಲ್ಲ ಅಂದರೆ ಬಿಡಿ. ನಾನು ಒಪ್ಪಲ್ಲ, ನೀವು ಬಿಡಲ್ಲ. ಹೋಗಿ ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ತೀನಿ, ನಿದ್ದೆ ಎಲ್ಲ ಹೊರಟೋಗುತ್ತೆ. ಕಾಫಿ ಬೇಡ, ತಿಂಡಿ ಆದ್ಮೇಲೆ ಕುಡಿತೀನಿ. ಕಣ್ಣೆಲ್ಲ ಕೆಂಪಗಾಗೋಗಿದೆ. ತೋರಿಸಿ ಇಲ್ಲಿ, ತೋರಿಸಿ. ಚಿರು, ಏನ್ ನಡೀತಾ ಇದೆ ಇಲ್ಲಿ? ಅಯ್ಯೋ ಮೇಡಮ್, ನೀವು ಅನ್ಕೊಂಡಂಗೆ ಏನೂ ಇಲ್ಲ. ರಾತ್ರಿ ಎಲ್ಲ ನಿದ್ದೆಗೆಟ್ಟಿ ಡಿಸೈನ್ ಮಾಡ್ತಿದ್ರು, ಕಣ್ಣು ಕೆಂಪಾಗಿತ್ತು, ಅದನ್ನ ನೋಡ್ತಿದ್ದೆ ಅಷ್ಟೇ. ಕಣ್ಣು ಕೆಂಪಗಾಗಿದ್ರೆ ಮುಂದೆ ನಿಂತು ನೋಡಿದ್ರೆ ಕಾಣುತ್ತೆ, ಅದ್ಯಾಕೆ ಅವನ ಹತ್ರ ಹೋಗ್ಬೇಕು? ಮೇಡಮ್, ಅದನ್ನ ಪ್ರೀತಿ ಕಾಳಜಿ ಅಂತ ಹೇಳ್ತಾರೆ. ಚಿರು, ನನ್ನ ಜೊತೆ ಬಾ. ನನ್ನ ಹಸ್ಬೆಂಡ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನಿನಗೆ ಯಾಕೆ? ಮೊದಲು ಹೋಗಿ ಕಾಫಿ ತಗೊಂಡ್ ಬಾ. ನನ್ನ ಗಂಡನ್ ಬೇಡವಂತೆ. ನನಗ್ ಬೇಕು. ಆಗಲ್ಲ ಮೇಡಮ್. ಯಾಕ್ರಿ? ನನಗೆ ಕಾಫಿ ಮಾಡ್ಕೊಡ್ತೀನಿ ಅಂದವರು ಅದಕ್ಕೆ ಕೇಳಿದ್ರೆ ಆಗಲ್ಲ ಅಂತ ಇದ್ದೀರಾ? ನನ್ಗೆ ಯಾರು ಇಷ್ಟ ಆಗ್ತಾರೋ ಅವ್ರಿಗೋಸ್ಕರ ಪ್ರಾಣ ಬೇಕಿದ್ರು ಕೊಡ್ತೀನಿ. ಆದರೆ ಯಾರು ಇಷ್ಟ ಆಗಲ್ವೋ ಅವ್ರ ಪ್ರಾಣ ಹೋಗ್ತಿದ್ರು ತಲೆ ಕೆಡ್ಸ್ಕೊಳ್ಳಲ್ಲ. ಕಾಫಿ ಬೇಕಿದ್ರೆ ಜಾಜಿ ಅಕ್ಕಂಗೆ ಕೇಳಿ, ನನ್ಗಲ್ಲ. ಹಾಗಾದ್ರೆ ನೀನು ಕಾಫಿ ಕೊಡಲ್ಲ? ನಾನೀಗ ಈ ಮನೆ ಕೆಲ್ಸದವಳಲ್ಲ, ಈ ಮನೆ ಸೊಸೆ. ಪ್ರೀತಿಯಿಂದ ಕೇಳಿದ್ರೆ ಕೊಡ್ತೀನಿ, ಆಗ್ನೆಗೆ ಈಗ್ನೆ ಮಾಡಿದ್ರೆ ಕ್ಯಾರೆ ಅನ್ನಲ್ಲ. ರೀ, ಅತಿ ಆಯ್ತು ನಿಮ್ದು. ಅತಿಗೆ ಅವಮಾನ ಮಾಡ್ತಾ ಇದ್ದೀರಾ, ಸರಿನಾ ಇದು? ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿಮ್ಗಿಂತ ಚೆನ್ನಾಗಿ ನಂಗೆ ಗೊತ್ತಿದೆ ಹಸ್ಬೆಂಡು. ನಿಮ್ಮ ಅತ್ತಿಗೆ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಯಾಕಂದ್ರೆ ಅವ್ರು ಮನುಷ್ಯರಿಗೆ ಬೆಲೆ ಕೊಡಲ್ಲ, ವಸ್ತುಗಳಿಗೆ ಮಾತ್ರ ಬೆಲೆ ಕೊಡ್ತಾರೆ. ಅದು ನಿಮ್ಮ ಭ್ರಮೆ. ಅತಿಗೆ ದೇವ್ರಂತವ್ರು, ಅವರು ಮನುಷ್ಯರನ್ನ ಎಷ್ಟು ಗೌರವಿಸ್ತಾರೆ ಅಂತ ನಾನು ನೋಡಿದ್ದೀನಿ. ತಪ್ಪು ಕಲ್ಪನೆ ಹಸ್ಬೆಂಡು. ನಿಮ್ಮ ಅತ್ತಿಗೆ ಎಂಥ ಮನ್ಸವರು ಅಂತ ಸದ್ಯದಲ್ಲೇ ಸಾಬೀತು ಮಾಡಿ ತೋರಿಸ್ತೀನಿ, ನೋಡ್ತೀರಿ. ನೀನು ಮೆಂಟಲಿ ತುಂಬಾ ಸ್ಟ್ರಾಂಗ್. ಆಲ್ರೆಡಿ ಪ್ರೀತಿ ವಿಷಯದಲ್ಲಿ ಸೋತಿರೋದ್ರಿಂದ ನಾನು ಹಾಕೋ ದಾಳಕ್ಕೆ ನೀನಿಷ್ಟು ಬೇಗ ಬೀಳಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ಅದನ್ನು ರಾಂಗ್ ಆಗಿ ಪ್ರೂವ್ ಮಾಡಿದೆ. ಎಲ್ಲ ಹುಡುಗರ ಥರ ಪ್ರೀತಿ ವಿಷಯದಲ್ಲಿ ನೀನು ತುಂಬ ವೀಕ್ ಅಂತ ಪ್ರೂವ್ ಮಾಡ್ತಿದ್ಯಾ ನರಸಿಂಹ. ಈಗಾಗಲೇ ನನ್ನ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿರೋ ನಿನಗೆ ಇನ್ನೂ ತಲೆ ಕೆಡಿಸ್ಬೇಕು ಅಂತ ಆಗಾಗ ನಿನಗೆ ಫೋನ್ ಮಾಡಿ ಪ್ರೀತಿಯಿಂದ ಮಾತಾಡಿಸ್ತಾನೇ ಇರ್ತೀನಿ. ಹಲೋ. ಥ್ಯಾಂಕ್ ಯು. ಥ್ಯಾಂಕ್ಸಾ? ಯಾಕೆ? ನನ್ನ ಮಾತಿಗೆ ಬೆಲೆ ಕೊಟ್ಟು ಸರಿಯಾದ ಸಮಯಕ್ಕೆ ತಿಂಡಿ ತಿಂದ್ರಲ್ಲ, ಅದಕ್ಕೆ. ಅಯ್ಯೋ, ನೀವು ಅಂತಲ್ಲ, ಒಳ್ಳೇದನ್ನು ಯಾರು ಹೇಳಿದ್ರು ಅದನ್ನು ಮಾಡ್ತೀನಿ. ಹಾಗಾದರೆ ನಾನು ಇನ್ಮೇಲೆ ಏನೂ ಹೇಳಲ್ಲ ಬಿಡಿ. ಯಾಕೆ? ಎಲ್ಲರ ಜೊತೆನೂ ನನ್ನನ್ನು ಹೋಲಿಸ್ತಿದ್ದೀರಲ್ಲ, ಅದಕ್ಕೆ ಬೇಜಾರಾಯಿತು. ಅಯ್ಯೋ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊತೀರಾ ಅಂತ ನಾನೇನು ಹೇಳಿದೆ? ಅಲ್ಲ, ನಿಮ್ಮ ಆರೋಗ್ಯದ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸಿ ಟೈಮಿಗೆ ನೀವು ಊಟ ತಿಂಡಿ ಮಾಡಿ ಅಂತ ಹೇಳಿದ್ರೆ ನೀವು ಅದನ್ನು ಇಷ್ಟು ಸುಲಭವಾಗಿ ತಗೋತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ.
ಹಾಗೆ ನೋಡಿದ್ರೆ ನೀವು ನನಗೆ ಥ್ಯಾಂಕ್ಸ್ ಹೇಳಬೇಕು, ಆದರೆ ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಿದೆ. ನಿಮಗೆ ನನ್ನ ಮೇಲೆ ಒಂಚೂರು ಕರುಣೆನೇ ಇಲ್ಲ ಅಂತ ಅನಿಸುತ್ತೆ. ಸರಿ ಬಿಡಿ, ನಾನು ಇನ್ಮೇಲಿಂದ ನಿಮಗೆ ಹೀಗೆ ಇರಿ ಹಾಗೆ ಇರಿ, ಇದೇ ಟೈಮಿಗೆ ತಿಂಡಿ ಊಟ ಎಲ್ಲ ಮಾಡಿ ಅಂತ ಏನೂ ಹೇಳಲ್ಲ. ರೀ ಹಾಗೆ ಮಾತ್ರ ಮಾಡಬೇಡಿ, ಆಗಾಗ ಫೋನ್ ಮಾಡ್ತೀರಿ. ಯಾಕೆ ಮಾಡಬೇಕು? ಅಲ್ಲ, ಸುಮ್ಮನೆ ಹೇಳಿದೆ ಅಷ್ಟೇ. ನೀವು ಫ್ರೀ ಇದ್ದಾಗಲೇ ಫೋನ್ ಮಾಡಿ. ಹೌದಾ, ಸರಿ. ಹಲೋ ಹಲೋ ಹಲೋ. ಅಯ್ಯೋ ಚಿನ್ ಕಾಲ್ ಕಟ್ಟಾಗೋಯ್ತಲ್ಲ. ಮತ್ತೆ ಯಾಕೆ ಕಾಲ್ ಮಾಡಿದ್ರಿ? ನೀವು ಈ ಥರ ಎಲ್ಲ ಮಾಡಿದ್ರೆ ನನಗೆ ಬೇಜಾರಾಗುತ್ತೆ. ಯಾಕೆ ಸಡನ್ನಾಗಿ ಕಾಲ್ ಕಟ್ ಮಾಡಿದ್ರಿ? ಅರೆ ನಾನು ಕಾಲ್ ಕಟ್ ಮಾಡಲಿಲ್ಲ. ಹೌದಾ, ನಿಜವಾಗ್ಲೂ? ಪ್ರಾಮಿಸ್ ನಾನು ಮಾಡಲಿಲ್ಲ. ಓಕೆ ಓಕೆ ಸರಿ, ಸಿಗ್ನಲ್ ಪ್ರಾಬ್ಲಮ್ ಇರಬೇಕು ಅನ್ಸುತ್ತೆ. ಹಾಂ ಹೌದೌದು, ನನ್ನಿಂದ ನಿಮ್ಗೆ ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ. ನನಗೆ ನಿಮ್ಮ ಮೇಲೆ ತುಂಬ ವಿಶೇಷವಾದ ಪ್ರೀತಿ ಮತ್ತು ಕಾಳಜಿ ಇದೆ. ನಾನು ನಿಮ್ಮನ್ನು ಇಷ್ಟಪಡ್ತಿದ್ದೀನಿ ಅಂತ ನೀವು ಹಾಗೆ ಮಾಡಿ ಅಂತ ನಾನು ನಿಮಗೆ ಬಲವಂತ ಮಾಡಲ್ಲ. ಆದರೂ ನಿಮಗೆ ನನ್ನ ಮೇಲೆ ಪ್ರೀತಿ ಬರಲಿ ಅಂತ ದಿನಾ ದೇವ್ರ ಹತ್ರ ಬೇಡ್ಕೊಳ್ತಾನೆ ಇರ್ತೀನಿ. ಅಯ್ಯೋ ಪ್ಲೀಸ್ ಹಾಗೆಲ್ಲ ಮಾಡಬೇಡಿ. ಯಾಕೆ ಮಾಡಬಾರ್ದು? ನಿಮ್ಮ ಮೇಲೆ ನನಗೆ ಪ್ರೀತಿ ಬರಲ್ಲ ರೀ. ಇನ್ನು ಯಾರ ಮೇಲೆ ಬರುತ್ತೆ? ಆ ಸಂಜನಾ ಮೇಲಾ? ಏನು ಹೇಳ್ತಾ ಇದ್ದೀರಾ ನೀವು? ಇತ್ತೀಚೆಗೆ ನೀವು ಮತ್ತು ಆ ಸಂಜನಾ ತುಂಬ ಹತ್ತಿರ ಆಗ್ತಿದ್ದೀರಾ ಅಂತ ಅನಿಸುತ್ತೆ. ಅಂದರೆ ನೆನ್ನೆ ಅವಳು ನಮ್ಮ ಮನೆಗೆ ಬಂದಿದ್ದು ನೀವು ನೋಡಿದ್ರಾ? ನೋಡಿದೆ. ಹಾಗಾದರೆ ನೀವು ಎಲ್ಲಿದ್ರಿ? ಅದೆಲ್ಲ ನಿಮಗೆ ಯಾಕೆ? ಅವಳದೇನೋ ಬಂದು ನಿಮ್ಮ ಮನೆಗೆ ಕೊಟ್ಟು ಹೋಗಿದ್ದನ್ನು ನಾನು ನೋಡಿದೆ. ಅಯ್ಯೋ, ಅವಳು ನಾವ್ಯಾರು ಮನೆಗೆ ಬಾ ಅಂತ ಕರೀಲಿಲ್ಲ. ಅವಳಾಗ ಅವಳೇ ಬಂದು ಹಣ್ಣು ಸೀರೆ ಕೊಟ್ಟು ತಿಂಡಿ ತಿನ್ಕೊಂಡು ಹೋದ್ಲು. ಓ, ಆಗಲೇ ಸಂಜನಾ ನಿಮಗೆ ನಿಮ್ಮ ಮನೆಯವ್ರಿಗೆ ಅಷ್ಟೊಂದು ಹತ್ತಿರ ಆಗಿದ್ದಾಳ? ಅಯ್ಯೋ ಹಾಗೇನಿಲ್ಲಪ್ಪ. ಅಲ್ಲ, ನಿಮ್ಮ ಜೊತೆ ಸಲಿಗೆ ಇಲ್ಲ ಅಂದಮೇಲೆ ಅವಳು ಹೇಗೆ ನಿಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಮ ಮನೆಗೆ ಬರ್ತಾಳೆ? ನಾನು ಅವಳಿಗೆ ತುಂಬ ಸತಿ ಬೈದೀನಿ. ನನ್ನ ಮಾತೇ ಕೇಳಲ್ಲ ಅವಳು. ಡೋಂಟ್ ವರಿ, ಇನ್ಮೇಲಿಂದ ಅವಳಿಂದ ಆದಷ್ಟು ದೂರವಾಗಿರ್ತೀನಿ. ನೋಡೋಣ ಹೇಳ್ದಾಗ ಮಾಡ್ತಿರೋ ಇಲ್ವೋ ಅಂತ. ಖಂಡಿತ ಮಾಡ್ತೀನಿ. ಆಯಿತು, ನೋಡ್ತೀನಿ. ಎಲ್ಲಿದ್ದೀರಾ? ಮನೇಲೆ. ನೀವು? ನಾನು ಮನೇಲೆ. ನಿಮ್ಮ ಮನೆಯಲ್ಲಿ? ಅದು ಟೈಮ್ ಬಂದಾಗ ಹೇಳ್ತೀನಿ, ಸರಿನಾ? ಈಗ ನಿಮ್ಮ ಕೆಲಸಗಳನ್ನೆಲ್ಲ ನೀವು ಮುಗಿಸ್ಕೊಳ್ಳಿ. ಸರಿ, ಬಾಯ್. ಗೊತ್ತಾಯ್ತು, ನನಗೆಲ್ಲ ಗೊತ್ತಾಯ್ತು. ಏನು ಗೊತ್ತಾಯ್ತತೆ? ನೀನು ಕದ್ದು ಮುಚ್ಚಿ ಇಲ್ಲಿ ಬಂದು ಯಾಕೆ ಮಾತಾಡ್ತಿದ್ಯಾ ಅನ್ನೋ ವಿಷಯ ಗೊತ್ತಾಯ್ತು. ಅದೇ ಅದು ಹೊಸ ವರ್ಷ ನಿನ್ ಗೆಳೆಯರೆಲ್ಲ ಸೇರಿ ಅದೇನೋ ಸೇರ್ಕೊಂಡು ಮಾಡ್ತಾರಲ್ಲ, ಅದಕ್ಕೆ ನಿನ್ನ ಕರೀತಾ ಇದ್ದಾರೆ. ಅಣ್ಣಂಗೆ ಗೊತ್ತಾಗ್ಬಾರ್ದು ಅಂತ ಇಲ್ಲಿ ಬಂದು ಕದ್ದು ಮುಚ್ಚಿ ಮಾತಾಡ್ತಿದ್ಯಾ. ನನಗೆಲ್ಲ ಗೊತ್ತಾಯ್ತು. ಕರೆಕ್ಟ್ ಕರೆಕ್ಟ್ ಅತ್ತೆ, ನೀ ಕರೆಕ್ಟಾಗಿ ಗೆಸ್ ಮಾಡಿದೆ ನೋಡು. ನಾನು ಅಂದ್ರೆ ಸುಮ್ಮನೆನಾ? ದುಬಾಯ್ ಗಂಡನ ಹೆಂಡತಿ ಅಂಬುಜಾ. ಅತ್ತೆ ಅದೇ ಸೂಪರ್ ನೀನು. ಆದರೆ ನಾನು ಕುಡಿಯೋಕೆ ಹೋಗ್ತಾ ಇಲ್ಲ ಅತ್ತೆ. ಯಾಕೋ? ನಾನು ಕುಡಿಯೋದು ಗೊತ್ತಾದ್ರೆ ಸಾಹೇಬ್ರು ನನ್ನ ಕತೆ. ಅದು ನಿಜಾನೇ. ಲೋ ನರಸಿಂಹ, ನಿನ್ನಿಂದ ನನಗೊಂದು ಸಣ್ಣ ಸಹಾಯ ಆಗಬೇಕಿತ್ತು, ಅದಕ್ಕೆ ನಿನ್ನ ಹುಡ್ಕೊಂಡು ಬಂದೆ ಕಣೋ. ಹೇಳತ್ತೆ. ನಿನ್ನ ಗೆಳೆಯ ಒಬ್ಬ ಇದಾನಲ್ಲ, ಕಸರತ್ತೆಲ್ಲ ಮಾಡ್ತಾನೆ ಅಂತ ಹೇಳಿದ್ಯಲ್ಲ, ಅದೇ ಜಿಮ್ಮು. ಅವನ ಹತ್ರ ಈ ಸಣ್ಣ ಆಗೋದು ಹೆಂಗೆ ಅಂತ ಕೇಳ್ಕೊಂಬಂದು ಹೇಳ್ತೀಯಾ? ಅಷ್ಟೇ ತಾನೇ, ಕೇಳ್ತೀನಿ ಬಿಡು. ಹೇಳ್ತೀಯಾ? ನರಸಿಂಹ, ಈ ವಿಷಯ ನಮ್ಮಿಬ್ಬರಲ್ಲೇ ಇರಲಿ, ಅಣ್ಣಂಗೆ ಮಾತ್ರ ಯಾವ ಕಾರಣಕ್ಕೂ ಗೊತ್ತಾಗೋದು ಬೇಡ. ಡೀಲ್. ಡೀಲಾ? ದೇವ್ರ ದಯದಿಂದ ಗುಂಡು ಕಲ್ತರ ಇರೋ ನಾನು ಚಪ್ಪಡಿ ಕಲ್ತರ ಸಣ್ಣಗೆ ಆಗ್ಬಿಡ್ಬೇಕು. ಮಾಡ್ತೀಯ ತಾನೇ? ಆಗ್ತೀಯತ್ತೆ, ನನ್ನ ಸಪೋರ್ಟ್ ಇದೆ, ಫಿಕ್ಸು. ಆಯ್ತಾಯ್ತು, ನೀ ಸ್ನೇಹಿತ ಕೇಳ್ಕೊಂಬಂದು ಹೇಳು. ಮಾವ, ಚಿಕ್ಕತ್ತೆ, ಚಿಕ್ಕ ಮಾವ ಇಲ್ಲಿ ಬನ್ನಿ. ಚಿರು,
ಇಲ್ಲಿ ನೋಡಿ, ನಮ್ಮ ಚಿರು ಬಗ್ಗೆ ಮ್ಯಾಗಝಿನ್ ಅಲ್ಲಿ, ಪೇಪರ್ ಅಲ್ಲಿ ಎಲ್ಲ ಆರ್ಟಿಕಲ್ ಬರೆದಿದ್ದಾರೆ. Bangalore-based fashion designer Chirag to design the wedding reception gown of Great Britain politician Saint Walter Adams' daughter. ಖ್ಯಾತ ಉದ್ಯಮಿ ಸೌಂದರ್ಯ ಅವರ ಮೈದುನ ಚಿರಾಗ್ ಅವರ ಬಗ್ಗೆ. ಹಾ, ನಾ ಇದನ್ನ ಅಣ್ಣಂಗೆ ತೋರಿಸ್ಬಿಟ್ಟು ಬರ್ತೀನಿ. ಒಂದ್ ನಿಮಿಷ ಚಿಕ್ಕ ಮಾವ, ಯಾಕಮ್ಮ ಏನಾಯ್ತು? ಮೊದಲು ಈ ವಿಚಾರನ ನಮ್ಮ ಚಿರುಗ್ ಹೇಳ್ಬೇಕು. ಚಿರು, ಚಿರು ಬೇಗ ಬಾ. ಹೇಳಿ ಅದಕ್ಕೆ. ಚಿರು, ಇಲ್ಲಿ ನೋಡು, ನೀನ್ ಡಿಸೈನ್ ಮಾಡ್ತಿರೋ ವಿಷಯ ಪೇಪರು ಮ್ಯಾಗಝಿನ್ ಎಲ್ಲ ಬಂದಿದೆ ನೋಡು. ಗೊತ್ತು ಚಿಕ್ಕಪ್ಪ. ನಿಮ್ಗೆ ಗೊತ್ತಿತ್ತಾ? ಹೌದು, ಮೀಡಿಯಾದವ್ರು ಕಾಲ್ ಮಾಡಿ ನೆನ್ನೆನೇ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ತಗೊಂಡ್ರು. ಹೌದಾ ಚಿರು? ದಟ್ಸ್ ನೈಸ್. ಚಿಕ್ಕ ಮಾವ, ಈ ಸಲ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ತುಂಬಾ ಗ್ರ್ಯಾಂಡ್ ಆಗಿ ಆಗ್ಬೇಕು. ಅದಕ್ಕೆ ಏನೇನು ಅರೇಂಜ್ಮೆಂಟ್ಸ್ ಬೇಕೋ ಎಲ್ಲ ಮಾಡ್ಕೊಳ್ಳಿ. ಆಯ್ತಮ್ಮ. ಅರೇಂಜ್ಮೆಂಟ್ಸ್ನೆಲ್ಲ ಯಾವ್ದಾದ್ರು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗೆ ವಹಿಸ್ಬಿಟ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಅದಕ್ಕೆ. ಹಾ, ಹಾಗೆ ಮಾಡೋಣ. ಆದ್ರೆ ಮೆನ್ಯೂ ಒಂದು ನಾವು ಡಿಸೈಡ್ ಮಾಡ್ಬೇಕಷ್ಟೇ. ಹಾ, ಓಕೆಮ್ಮ. ಚಿರು, ಈ ಡಿಸೈನರ್ ವೇರ್ ಯಾವಾಗ ರೆಡಿ ಆಗುತ್ತೆ? ಇವತ್ತು ಈವ್ನಿಂಗ್ ಒಳಗಡೆ ಸಿಗುತ್ತೆ ಅದಕ್ಕೆ. ಹೌದಾ, ವೆರಿ ನೈಸ್. ಈ ಖುಷಿಗೆ ನಾವು ಜೋರಾಗೆ ಪಾರ್ಟಿ ಮಾಡಬೇಕು. ನಾನಂತೂ ಫುಲ್ ಎಂಜಾಯ್ ಮಾಡ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಆ ಸೌಂದರ್ಯ ಪಾರ್ಟಿಗೆ ಯಾವ್ಯಾವ ಥರ ಡ್ರಿಂಕ್ಸ್ ತರ್ಸೋಣ? ಖುಷಿಯಾಗಿದ್ದೀರಾ? ಅಯ್ಯೋ, ನಿಂಗೆ ಸುದ್ದಿನೇ ಗೊತ್ತಿಲ್ವಮ್ಮ? ಅಯ್ಯೋ, ನನಗೆ ಮನೆಯಲ್ಲಿ ಯಾರಾದರೂ ಏನಾದರೂ ಹೇಳ್ತಾರಾ, ಕೇಳ್ತಾರಾ? ಅಯ್ಯೋ, ನಾನು ಹಿಂಗೆ ಎಲ್ಲ ವಿಷಯನೂ ಹೇಳ್ತೀನಲ್ವಮ್ಮ. ಹೌದು ಚಿಕ್ಕ ಮಾವ, ಈ ಮನೆಯಲ್ಲಿ ನೀವು ಒಬ್ಬರೇ ಒಳ್ಳೆಯವರು. ಅಂದ್ರೆ ನಾವೆಲ್ಲ ಕೆಟ್ಟವ್ರಾ? ಹೋಗ್ಲಿ ಬಿಡೆ ಸುಕ್ಕು. ದೀಪು ಆ ಥರ ಯಾವಾಗಲೇ ಹೇಳಿದ್ಲು. ಅದೇನು ಗೊತ್ತಾ ದೀಪು, ನಿನ್ನ ಗಂಡಂದು ನಮ್ಮ ಚಿರೋದು ಫೋಟೋ ಬಂದಿದೆ ಪೇಪರಲ್ಲಿ ನೋಡು. ಆಹಾ, ಎಷ್ಟು ಮುದ್ದಾಗಿ ಕಾಣಿಸ್ತಿದಾರೆ ನಮ್ಮ ಮುನ್ಸ್ವಾಮಿಗಳು. ಇದು ನಮ್ಮ ಚಿರು. ಮುನ್ಸ್ವಾಮಿ ಯಾರಮ್ಮ? ಅದಾ, ನನ್ನ ಹಸ್ಬೆಂಡು ಯಾವಾಗ್ಲೂ ಹುರ್ಕೋತಿರ್ತಾರಲ್ವಾ, ಅದಕ್ಕೆ ಮುನ್ಸ್ವಾಮಿ ಅಂತ ಹೆಸರಿಟ್ಟಿದ್ದೀನಿ. ಈ ಉರ್ಕೊಳ್ಳೋ ಗಂಡಸರಿಗೆ ಮುನ್ಸ್ವಾಮಿ ಅಂತ ಕರಿತೀಯಾ? ಈ ಉರ್ಕೊಂಡಿರೋ ಹೆಂಗಸರಿಗೆ ಏನಂತ ಕರಿತೀಯಾ? ಹುರ್ಕೊಳ್ಳೋ ಹೆಂಗಸರ್ಕ ಮುನಿಯಮ್ಮ ಅಂತೀವಿ. ಮುನಿಯಮ್ಮ? ಚೆನ್ನಾಗಿದೆ, ಚೆನ್ನಾಗಿದೆ. ಏನೇ ಸುಕ್ಕು? ಚಿಕ್ಕ ಮಾವ, ನೀವು ಪಾರ್ಟಿಗೆ ಏನೇನು ಬೇಕೋ ಅರೇಂಜ್ಮೆಂಟ್ಸ್ ನೋಡ್ಕೊಳ್ಳಿ. ಆಯ್ತಮ್ಮ. ಚಿಕ್ಕತೆ, ಏಯ್, ಅದನ್ನ ಮುಟ್ಟಕ್ಕೂ ಯೋಗ್ಯತೆ ಇರಬೇಕು. ತಗೊಳ್ಳಿ ಮೇಡಮ್, ಮೊದಲು ಕಾಫಿ ಕುಡಿ. ಯಾಕೆ ಮೇಡಮ್ ಕಾಫಿ ತಗೋತಿಲ್ಲ? ಓ, ನಾನು ಡೈಲಾಗ್ ಹೇಳಿದ್ರು ಏನು ಇವಳು ಕೌಂಟರ್ ಕೊಡ್ತಿಲ್ಲ ಅಂತನಾ? ಕೊಡ್ತೀನಿ. ಮೊದಲು ಕಾಫಿ ಕುಡಿದು ದೇಹಕ್ಕೆ ಚೈತನ್ಯ ತರಿಸ್ಕೊಳ್ಳಿ. ನಾನ್ ಕಾಫಿ ಮಾಡಲ್ಲ, ನಾನು ಈ ಮನೆ ಕೇಳಿಸ್ತೋಳಲ್ಲ ಸೊಸೆ, ಜಾರ್ಜಿ ಹತ್ರ ಬೇಕಿದ್ರೆ ಮಾಡಿಸ್ಕೊಳ್ಳಿ ಅಂತೆಲ್ಲ ಏನೇನೋ ದೊಡ್ಡದಾಗಿ ಹೇಳ್ತಾ ಇದ್ದೆ. ಮತ್ತೀಗ ನೀನೇ ಯಾಕೆ ಮಾಡಿದೆ? ಅದಾ, ನಿಮ್ಮ ಹತ್ರ ಮಾತಾಡ್ಮೇಲೆ ಯೋಚನೆ ಮಾಡಿದೆ, ನಾನು ಏನೋ ತಪ್ಪು ಮಾಡ್ತಿದ್ದೀನಿ ಅಂತ ಅನಿಸ್ತು. ಆ ತಪ್ಪನ್ನ ತಿದ್ಕೊಳ್ಳೋಕ್ಕೆ ನಿಮಗೋಸ್ಕರ ಕಾಫಿ ತಂದೆ. ಈ ಮನೇಲಿ ನಿನ್ನ ಸ್ಥಾನಮಾನ ಏನು ಅಂತ ಈಗಲಾದ್ರೂ ಅರ್ಥ ಆಯ್ತಾ? ಹ್ಞೂ ಮೇಡಮ್, ಚೆನ್ನಾಗೇ ಅರ್ಥ ಆಗಿದೆ. ಈ ಮನೆ ಸೊಸೆ ಆಗಿರೋ ನಾನು ನಿಮಗೋಸ್ಕರ ಕಾಫಿ ತರೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅನಿಸ್ತು, ಅದಕ್ಕೆ ತಂದೆ. ಮೇಡಮ್, ಹೇಗಿತ್ತು ನಿಮ್ಮ ಡೈಲಾಗ್ಗೆ ನನ್ನ ಕೌಂಟ್ರು? ಬುಲೆಟ್ ಬುಲೆಟ್ ಥರ ಎದೆ ಸೀಳಿ ನುಗ್ತಲ್ವಾ? ನನಗೆ ಕಾಫಿ ಬೇಡ. ಅಯ್ಯೋ, ಯಾಕೆ ಮೇಡಮ್, ಚೆನ್ನಾಗಿಲ್ವಾ? ನಿಮಗೋಸ್ಕರ ಸಕ್ಕರೆ ಬದಲು ಬೆಲ್ಲ ಹಾಕ್ಬಿಟ್ಟು ಮಾಡಿದ್ದೀನಿ. ನನಗಿದನ್ನು ಕುಡಿಯೋಕೆ ಇಷ್ಟ ಇಲ್ಲ, ತಗೋ. ಓ,
ಬಿಸಿ ಕಾಫಿ ಕುಡ್ದು ಎದೆ ಉರಿಯೋ ಬದಲು ನಾನು ಹೇಳಿದ ಮಾತಿಂದ ಹೊಟ್ಟೆನೇ ಉರಿತಿರ್ಬೇಕಲ್ವಾ? ಸರಿ, ಕೊಡಿ. ಕಾಫಿ ಯಾಕೆ ಬೇಡ ಅಂದ್ರಿ ಅಂತ ಈಗ ಅರ್ಥ ಆಯ್ತು. ಈ ದೀಪನ್ಗೆ ಯಾರಾದ್ರೂ ಏನಾದ್ರೂ ಕೊಟ್ರೆ ವಾಪಸ್ ಕೊಡದೆ ಬಿಡೋಳ. ಏಟಿಗೆ ಎದುರೇಟು ಕೊಟ್ಟೆ ಕೊಡ್ತೀನಿ. ಇದೇನ್ರಿ ಮಾಡಿದ್ರಿ? ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋದನ್ನ ಪಾಲಿಸ್ತಿದ್ದೆ ಹಸ್ಬೆಂಡು. ನಿಮ್ಮದ್ಕೆ ನನ್ನ ಸೀರೆ ಮೇಲೆ ಕಾಫಿ ಚೆಲ್ರು ನೋಡಿ. ಅದಕ್ಕೆ ನಾನು ಅವ್ರ ಸೀರೆ ಮೇಲೆ ಕಾಫಿ ಚೆಲ್ದೆ. ಅಲ್ಲಿಗೆ ಲೆಕ್ಕ ತುಕ್ತಾ ಇತ್ತು. ಇದನ್ನೇ ಮುಂದುವರಿಸ್ಬೇಡಿ ಮೇಡಮ್. ನಾನು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡು ಕೊರ್ಗೋದಾಗ್ಲಿ ದ್ವೇಷ ಸಾಧಿಸೋದಾಗ್ಲಿ ಮಾಡಲ್ಲ. ನಂಗೇನೇ ಇದ್ರು ಅಲ್ಲೇ ಇಡ್ರೋ ಅಲ್ಲೇ ಬಮ್ಮ. ಇಡಿಯಟ್, ಈ ಸೀರೆ ರೇಟ್ ಎಷ್ಟು ತಗೋತಾ ನಿನ್ಗೆ? ಏನು ಹಸ್ಬೆಂಡ್ ಇದು? ಆಗ್ಲೇ ನಮ್ಮ ಅದಕ್ಕೆ ಮನುಷ್ಯಗೆ ಬೆಲೆ ಕೊಡ್ತಾರೆ, ವಸ್ತುಗಳಿಗಲ್ಲ ಅಂತ ಹೇಳಿದ್ರಿ. ಈಗ ನೋಡಿ ಹೇಗೆ ಮಾತಾಡ್ತಿದ್ದಾರೆ ಅಂತ. ನಾನು ಹೇಳ್ದಂಗೆ ಆಯ್ತು. ನಿಮ್ಮ ಅದಕ್ಕೆ ವಸ್ತುಗಳು ಕೊಡೋ ಬೆಲೆ ಮನುಷ್ಯರಿಗೆ ಕೊಡಲ್ಲ. ಅದಕ್ಕೆ ಬಗ್ಗೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ರಿ, ಎಲ್ಲ ಸುಳ್ಳಾಗೋಯ್ತಲ್ವ ಹಸ್ಬೆಂಡು. ನೀರಲ್ಲಿ ಹೋಮ ಮಾಡ್ದಂಗಾಯ್ತು. ದೇವ್ರೆ, ಇವರಿಬ್ರು ಸಂಬಂಧ ಹೀಗೆ ಇಟ್ಟಿರಪ್ಪ. ಸಾರಿ ಅದಕ್ಕೆ. ಚಿರು, ಹೋಳ್ ಮಾಡಿದ ತಪ್ಪಿಗೆ ನೀನ್ ಯಾಕೆ ಸಾರಿ ಕೇಳ್ಬೇಕು ಬಿಡು. ಯಾಕೆ ದೀಪ, ಏನಾಯ್ತು? ಅದ ಅಕ್ಕ, ಕಾಫಿ ಚೆಲ್ತು, ಅದಕ್ಕೆ ಒರ್ಸ್ಕೊತಿದ್ದೆ. ಚೆಲ್ಲಿದ್ರ? ನಿನ್ನ ಮತ್ತೆ ಚಿರು ಅದಕ್ಕೆ ಮಧ್ಯೆ ಏನಾಯ್ತು ಅನ್ನೋ ವಿಷಯ ನನಗೆ ಗೊತ್ತಾಯ್ತು. ಹೌದಾ? ಚಿರು ಸಿಕ್ಕಿ ಎಲ್ಲ ಹೇಳ್ದ. ಜೊತೆಗೆ ನಿನಗೆ ಬುದ್ಧಿ ಹೇಳಿ ಸರಿಯಾಗಿ ನಡ್ಕೊಳ್ಳೋದಿಕ್ಕೆ ಹೇಳು ಅಂತಾನು ಹೇಳ್ದ. ಹೌದಾ ಅಕ್ಕ, ಸೌಂದರ್ಯ ಮೇಡಮ್ ವಿಷಯದಲ್ಲಿ ನನ್ನಿಂದ ತಪ್ಪಾಗಿದ್ರೆ ನನ್ನನ್ನು ಕ್ಷಮಿಸ್ಬಿಡಿ. ನೀನು ಯಾವ ತಪ್ಪು ಮಾಡಲ್ಲ ಅಂತ ನನಗೆ ಗೊತ್ತು ದೀಪ. ಮತ್ತೆ ಯಾಕೆ ಕ್ಷಮೆ ಕೇಳ್ತೀಯ? ಅಷ್ಟಕ್ಕೂ ಚಿರು ಅವ್ರ ಅತ್ತಿಗೆ ವಿಷಯದಲ್ಲಿ ನನ್ನನ್ನು ತರಬೇಡ ಅಂತ ಚಿರುಗೆ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿದ್ದೀನಿ. ಅವ್ರಿಗೆ ಬುದ್ಧಿ ಕಲ್ಸೋಕ್ಕೆ ಸರಿಯಾಗೇ ಮಾಡಿದ್ಯಾ ಬಿಡು. ಅವ್ರಿಗೆ ಈ ಮನೇಲಿರೋ ಮನುಷ್ಯರಿಗಿಂತ ವಸ್ತುಗಳ ಮೇಲೆ ಪ್ರೀತಿ ಜಾಸ್ತಿ. ಆದರೆ ಅವ್ರ ಮೈಂದದ ಮೇಲೆ ಅವ್ರು ತುಂಬ ಪ್ರೀತಿ ಇದೆ. ಚಿರು ಅವ್ರಿಗೂ ಅವ್ರ ಅದಕ್ಕೆ ಬಿಟ್ಟರೆ ನಿಮ್ಮ ಮೇಲೇ ಕಾಳಜಿ ಜಾಸ್ತಿ. ಕಾಳಜಿ ಇದೆ, ಆದರೆ ಅದಕ್ಕೂ ಅವ್ರ ಅದಕ್ಕೆ ಏನಾದರೂ ಕಲ್ಲು ಹಾಕಿದ್ರೆ ಬೇಕಿದ್ರೆ ಅದಕ್ಕೆ ಮಾತನ್ನೇ ಕೇಳ್ತಾನ ಅವನು. ಅವ್ರು ಮಾಡೋ ತಪ್ಪು ಅವನ ಕಣ್ಣಿಗೆ ಕಾಣಿಸ್ತಿಲ್ವಲ್ಲ ಅನ್ನೋದೇ ಬೇಜಾರು. ಹ್ಞೂ ಅಕ್ಕ, ನನಗೂ ಅದೇ ಬೇಜಾರು. ಆದರೆ ಒಂದಲ್ಲ ಒಂದಿನ ಅವ್ರಿಗೆ ಅದು ಅರ್ಥ ಮಾಡಿಸ್ತೀನಿ. ಅಕ್ಕ, ಏನದು ಬೊಂಬೆ? ಅದನ್ನ ಮ್ಯಾನಿಕ್ಯೂನ್ ಅಂತಾರೆ. ಚಿರು ಮಾಡಿಸಿರೋ ಡಿಸೈನ್ ಅದು. ಹೌದಾ? ಚಿರಾಗ್ ಅವ್ರ ಡಿಸೈನು
ವಿದೇಶದಲ್ಲಿ ಫುಲ್ ಫೇಮಸ್ ಆಗಿ ಅವ್ರಿಗೆ ಒಳ್ಳೆ ಹೆಸರು ಬಂದರೆ ಸಾಕು. ನೀನು ಚಿರು ಮೇಲಿಟ್ಟಿರೋ ಪ್ರೀತಿಯಲ್ಲಿ ಚಿರು ಏನಾದರೂ 1% ನಿನ್ನ ಮೇಲಿಟ್ಟಿದ್ರೆ ನೀನು ಎಷ್ಟು ಖುಷಿಯಾಗಿರ್ತಿದ್ದೆ ಅಲ್ವಾ? ಹೋಗ್ಲಿ ಬಿಡಿ ಅಕ್ಕ, ನಾನು ತುಂಬ ಖುಷಿಯಾಗೇ ಇದ್ದೀನಿ. ನನ್ನ ಗಂಡನ ರೂಮಲ್ಲಿ ಮಲಗ್ತಿದ್ದೀನಿ, ಅವ್ರು ಮಾತಾಡ್ಸೋ ನೆಪದಲ್ಲಿ ಒಂದಲ್ಲ ಒಂದು ವಿಷಯಕ್ಕೆ ಅವ್ರನ್ನ ಗೋಳಾಯ್ಕೋತಾನೇ ಇದ್ದೀನಿ. ಹಾಗೋ ಹೀಗೋ ಮಾಡಿ ಒಂದಲ್ಲ ಒಂದಿನ ನನ್ನ ಪ್ರೀತಿನ ಅವ್ರಿಗೆ ಅರ್ಥ ಮಾಡಿಸ್ತೀನಿ. ಆದಷ್ಟು ಬೇಗ ನೀನು ಅನ್ಕೊಂಡಿರೋದು ಈಡೇರಿದ್ರೆ ಸಾಕು. ಅಕ್ಕ ಬನ್ನಿ, ಚಿರು ಅವ್ರು ಮಾಡಿರೋ ಆ ಡಿಸೈನ್ನ ನೋಡೋಣ. ಇಲ್ಲ ದೀಪಾ, ನೀನು ಹೋಗು, ನಂಗೆ ಸ್ವಲ್ಪ ಬೇರೆ ಏನೋ ಕೆಲಸ ಇದೆ. ಆದರೆ ಹುಷಾರು, ಮತ್ತೆ ನಿನಗೆ ಅವಮಾನ ಮಾಡಿದ್ರೂ ಮಾಡ್ಬೋದು. ಮಾಡಿದ್ರೆ ತಿರುಗಿಸಿ ಹೇಗೆ ಕೊಡಬೇಕು ಅಂತ ನಂಗೆ ಗೊತ್ತು ಅಕ್ಕ. ಆಯಿತು, ಹೋಗ್ಬಾ. ಹಾಂ. ನನ್ನ ಪ್ರೀತಿ ಅಂತೂ ನನಗೆ ಸಿಗಲಿಲ್ಲ, ಆದರೆ ದೀಪಂಗೆ ಅವಳ ಗಂಡನ ಪ್ರೀತಿನಾದರೂ ಸಿಗಲಿ. ಇಬ್ಬರು ಜೊತೆಲೇ ಇದ್ರೂ ದೂರ ಆಗಿರೋ ಥರ ಇರ್ತಾರೆ. ಒಬ್ರನ್ನೊಬ್ರು ನೋಡ್ತಿದ್ರು ಜಗಳ ಆಡ್ಕೋತಿರ್ತಾರೆ. ದೀಪಂಗೆ ಒಳ್ಳೆ ಮನಸ್ಸಿದೆ ಅನ್ನೋ ಸತ್ಯ ಆದಷ್ಟು ಬೇಗ ಚಿರುಗೆ ಗೊತ್ತಾದರೆ ಅಷ್ಟೇ ಸಾಕು.